ಆರೋಗ್ಯ ಚೆನ್ನಾಗಿದ್ರೆ ತಾನೇ ನಾವು ಕೆಲಸ ಮಾಡೋದಕ್ಕಾಗೋದು. ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾರೆ. ಈಗಂತೂ ಎಲ್ಲ ಕಡೆ ನೋಡಿದ್ರು ಹೆಲ್ತ್ ಕೆಟ್ಟೋಗ್ತಿರುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಮಿಡಿಯೇಟ್ಲಿ ತಲೆನೋವು ಅಂತ ಬರುತ್ತೆ, ಇಮಿಡಿಯೇಟ್ಲಿ ಡಾಕ್ಟ್ರು ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಹೊಟ್ಟೆ ನೋವು ಅಂತ ಹೋಗ್ತೀವಿ, ಆದ್ರೆ ಡಾಕ್ಟರ್ ಹೇಳ್ತಾರೆ ಇಲ್ಲ ನಿಮ್ಗೆ ಅಲ್ಸರ್ ಆಗಿದೆ, ನಾವು ಆಪರೇಷನ್ ಮಾಡಲೇಬೇಕು ಅಂತ. ಯಾಕೆ ನಾನು ಇವತ್ತು ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದೀನಿ? ನೀವೀಗ ಹಾಸ್ಪಿಟ್ಲಿಗೆ ಹೋಗಿರ್ತೀರಾ, ನಿಮ್ಗೊಂದು ಆಪರೇಷನ್ ಆಗಿರುತ್ತೆ. ಸೊ ನಿಮ್ಮ ಆಪರೇಷನ್ ಬಿಲ್ ಬಂದು 6 ಲಕ್ಷ ಆಗಿರುತ್ತೆ. ನೀವು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಏನ್ ಕಟ್ಟಿರ್ತೀರಾ ಅಂತಂದ್ರೆ 15 ಲಕ್ಷ ಕಟ್ಟಿರ್ತೀರಾ. ಅವಾಗ ನೀವು ಹೆಲ್ತ್ ಇನ್ಶೂರೆನ್ಸ್ ಹತ್ರ ಹೇಳ್ತೀರಾ, ಸರ್ ನನ್ನ ಹಾಸ್ಪಿಟಲ್ ಬಿಲ್ 6 ಲಕ್ಷ ಆಗಿದೆ, ನೀವೀಗ ಇದನ್ನ ಸೆಟಲ್ ಮಾಡಿ ಅಂತ. ಆಗ ಹೆಲ್ತ್ ಇನ್ಶೂರೆನ್ಸ್ ಅವ್ರು ಏನ್ ಹೇಳ್ತಾರೆ, ನಗಾಡ್ಕೊಂಡು, ಸರ್ ನಾವು 6 ಲಕ್ಷ ಎಲ್ಲ ಸೆಟಲ್ ಮಾಡೋದಕ್ಕಾಗಲ್ಲ, ನಿಮ್ಮ ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ರಕಾರ ಇಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಇಷ್ಟು ಕ್ಲೇಮ್ಸ್ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ನಿಮ್ಗೆ 2 ಲಕ್ಷನ ಸೆಟಲ್ ಮಾಡ್ಬೋದು ಅಂತ ಹೇಳ್ತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ, ವರ್ಷದಿಂದ 40 ರಿಂದ 50 ಸಾವಿರವರೆಗೂ ನಾವು ಮೆಡಿಕಲ್ ಇನ್ಶೂರೆನ್ಸ್ ನ ಕಟ್ಬಿಟ್ಟು ನಾವು ಎಮರ್ಜೆನ್ಸಿ ಅಂತ ಹಾಸ್ಪಿಟ್ಲಿಗೆ ಏನಾದ್ರು ಅಡ್ಮಿಟ್ ಆದಾಗ ಕೇವಲ 2 ಲಕ್ಷ ಸೆಟಲ್ ಮಾಡ್ತಾರ. ಇದನ್ನೇ ಹೇಳೋದು ಹೆಲ್ತ್ ಇನ್ಶೂರೆನ್ಸ್ ಸ್ಕ್ಯಾಮ್ ಅಂತ. ತುಂಬಾ ಜನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ನ ತಗೊಳ್ಬೇಕಾದ್ರೆ ತುಂಬಾ ಬ್ಲೈಂಡ್ ಆಗಿ ತಗೊಳ್ತಾರೆ. ಯಾಕೆ ಅಂತಂದ್ರೆ ಅದನ್ನ ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಹೆಲ್ತ್ ಇನ್ಶೂರೆನ್ಸ್ ಅವರು ಬೇಕಾದಷ್ಟು ಮೈಂಡ್ ವಾಶ್ ನ ಮಾಡ್ತಾರೆ. ಇದನ್ನೇ ನಾವು ಹೆಲ್ತ್ ಇನ್ಶೂರೆನ್ಸ್ ಸ್ಕ್ಯಾಮ್ ಅಂತ ಹೇಳೋದು. ಹಾಗಿದ್ರೆ ಈ ವಿಡಿಯೋಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಸ್ಕ್ಯಾಮ್ ಯಾವ ರೀತಿ ನಡೆಯುತ್ತೆ, ನೀವು ಯಾವ ರೀತಿ ಹೆಲ್ತ್ ಇನ್ಶೂರೆನ್ಸ್ ನ ಪರ್ಚೇಸ್ ಮಾಡಬೇಕು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೆಲ್ತ್ ಇನ್ಶೂರೆನ್ಸ್ ನ ಪರ್ಚೇಸ್ ಮಾಡಬೇಕಾದ್ರೆ ಗಮನಿಸಬೇಕಾಗಿರುವಂತ ಆ ಟಾಪ್ 5 ಪಾಯಿಂಟ್ಸ್ ಗಳು ಯಾವುದು, ಇದನ್ನೆಲ್ಲ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಚಂದನಾ ಗೌಡ, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ಈಗ ನಿಮ್ಮ ಮೆಡಿಕಲ್ ಇನ್ಶೂರೆನ್ಸ್ ಕವರೇಜ್ ಬಂದು 15 ಲಕ್ಷ ಇದೆ, ನಿಮ್ಗೊಂದು ಎಮರ್ಜೆನ್ಸಿ ಆಪರೇಷನ್ ಆಗಿದೆ. ಹಾಗಿರ್ಬೇಕಾದ್ರೆ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿ ಬಿಲ್ ನ ಜನರೇಟ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಸೊ ಮೊದಲು ರೂಮ್ ರೆಂಟ್ ನ ಹಾಕೊಳ್ತಾರೆ, ಅದು ಪರ್ ಡೇ ಬೇಸಿಸ್ ಮೇಲೆ ನಡೆಯುತ್ತೆ. ಹಾಗೆ ನೀವು ಎಷ್ಟು ದಿನ ಇರ್ತೀರಾ ಅನ್ನೋದು, ಮತ್ತೆ ಟೋಟಲ್ ಯಾವ ರೀತಿ ಅಂತ. ಸೊ ರೂಮ್ ರೆಂಟ್ ಅಂತ ನೋಡಿದಾಗ ನಿಮ್ಗೆ ಪರ್ ಡೇ 10,000 ಹಾಕ್ತಾರೆ. 7 ದಿನ ನೀವು ಸ್ಟೇ ಆಗ್ತೀರಾ ಅಂತ ಇಟ್ಕೊಳ್ಳಿ, ನಿಮ್ಗೆ ಟೋಟಲ್ ಆಗಿ 70,000 ಬರುತ್ತೆ. ಆಯ್ತಾ? ICU ಚಾರ್ಜಸ್ ಅಂತ ಎರಡನೇದಾಗಿ ನೋಡಕ್ ಹೋದ್ರೆ ಅದು ಕೂಡ ಪರ್ ಡೇ 20,000. 3 ದಿನ ಸ್ಟೇ ಆಗ್ತೀರಾ ಅಂತ ಇಟ್ಕೊಳ್ಳಿ, 60,000 ಆಗುತ್ತೆ. ಈಗ ಆಪರೇಷನ್ ಮಾಡಕ್ ಬರ್ತಿದ್ದಾರೆ ಅಂತಂದ್ರೆ ಸರ್ಜನ್ಗೂ ಕೂಡ ಚಾರ್ಜ್ ಆಗೇ ಆಗತ್ತೆ ಅಲ್ವಾ. 3ನೇದಲ್ಲಿ ನಾವು ನೋಡೋದು ಸರ್ಜರಿ ಚಾರ್ಜಸ್ ಅಂತ, ಇಲ್ಲಿ ಇದು 2 ಲಕ್ಷ ಆಗತ್ತೆ. ಆಯ್ತಾ? ಸೊ ಈ 2 ಲಕ್ಷನ ಟೋಟಲ್ ಅಲ್ಲಿ ಹಾಕೋಣ. ಅದ್ರ ಜೊತೆಗೆ ಟೆಸ್ಟ್, ಬೇಕಾದಷ್ಟು ಟೆಸ್ಟ್ಗಳು ನಡೆಯುತ್ತೆ, ಆ ಟೆಸ್ಟ್ ಈ ಟೆಸ್ಟ್ ಅಂತ. ಅದೆಲ್ಲದಕ್ಕೂ ನಾವಿಲ್ಲಿ ನೋಡೋದಾದ್ರೆ 1,50,000 ಅಂತ ಹಾಕೋಣ. ಟೆಸ್ಟ್ ಜೊತೆಗೆ ಫಾಲೋಡ್ ಬೈ ಮೆಡಿಸಿನ್ಸ್ ಅಂತ ನೋಡಿದ್ರೆ ಅದೊಂದು 80,000 ಅಂತ ಹಾಕೊಳ್ಳೋಣ. ಸೊ ಟೋಟಲ್ ಅಲ್ಲೂ ಕೂಡ 80,000 ಅಂತ ಬರುತ್ತೆ. ಸೊ ಡಾಕ್ಟರ್ ವಿಸಿಟ್ ಅಂದ್ರೆ ಎಷ್ಟು ದಿನ ನೀವು ಅಲ್ಲಿ ಇರ್ತೀರೋ ಅಷ್ಟು ದಿನ ಕೂಡ ಡಾಕ್ಟರ್ ಬಂದು ವಿಸಿಟ್ ಮಾಡಲೇಬೇಕಾಗತ್ತೆ. ಅದೆಲ್ಲ ನೋಡಿದಾಗ ಈ ಡಾಕ್ಟರ್ ವಿಸಿಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇದೆ, 3,000 ಅಷ್ಟೇ. ಅಂದ್ರೆ ಸರ್ಜರಿ ಚಾರ್ಜಸ್ ಬೇರೆ ಇರುತ್ತೆ, ಡಾಕ್ಟರ್ ಚಾರ್ಜಸ್ ಬೇರೆ ಇರುತ್ತೆ, ICU ಚಾರ್ಜಸ್ ಬೇರೆ ಇರುತ್ತೆ, ಮತ್ತೆ ಏನೇನ್ ಟೆಸ್ಟ್ ಗಳೆಲ್ಲ ಮಾಡ್ತಾರೆ ಅದ್ರ ಚಾರ್ಜಸ್ ಕೂಡ ಬೇರೆ ಇರುತ್ತೆ. ಪರ್ ಡೇನೆ ಡಾಕ್ಟರ್ ನಾವು 3,000 ಪೇ ಮಾಡ್ತಿದೀವಿ ಅಂತಂದ್ರೆ ಅವರು ಒಂದು 14 ದಿನ ನಮ್ಮನ್ನ ವಿಸಿಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆಗ 42,000 ಆಗುತ್ತೆ. ಸೊ ಈ ಎಲ್ಲಾ ಬಿಲ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಹಾಸ್ಪಿಟಲ್ ಬಿಲ್ ನಮಗೆ ಟೋಟಲ್ ಇಷ್ಟು ದಿನಕ್ಕೆ ಎಷ್ಟು ಬರುತ್ತೆ ಅಂತಂದ್ರೆ 6,02,000 ಬರುತ್ತೆ ಅಲ್ವಾ. ನಮ್ಮ ಪ್ಯಾಕೇಜ್ ಇರೋದು 15 ಲಕ್ಷ. ನಮಗೆ ಹಾಸ್ಪಿಟ್ಲ್ ಅಂದ್ರೆ ಒಂದು ಸರ್ಜರಿ ಮಾಡ್ಸಕ್ಕೆ ಅಂತ ಹೋಗಿರ್ತೀವಿ, ಅಡ್ಮಿಟ್ ಆಗಿರ್ತೀವಿ, ಅವಾಗ ನಮಗೆ ಹಾಸ್ಪಿಟ್ಲ್ ಬಿಲ್ ಬಂದಿರೋದು 6,02,000. ಇದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅವರು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿ ನಮಗೆ ದುಡ್ಡನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಈಗ ನಮ್ಮ ಹಾಸ್ಪಿಟ್ಲ್ ಬಿಲ್ ಬಂದಿರೋದು 6,02,000 ಅಲ್ವಾ. ಹೆಲ್ತ್ ಇನ್ಶೂರೆನ್ಸ್ ಅವರು ಜನರಲಿ ಹೇಗ್ ದುಡ್ಡು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ನಮ್ಮಷ್ಟು ಬೇಕಾದಷ್ಟು ಜನ ನಮ್ಮ ಆರೋಗ್ಯಕ್ಕೋಸ್ಕರ, ಮೆಡಿಕಲ್ ಇನ್ಶೂರೆನ್ಸ್ಗೋಸ್ಕರ ನಮಗೆ ನಾಲೆಜ್ ಇರಲ್ಲ, ನಾವು ಹೆಲ್ತ್ ಇನ್ಶೂರೆನ್ಸ್ ನ ಕಟ್ಕೊಂಡು ಹೋಗ್ತಾನೆ ಇರ್ತೀವಿ, ನಮ್ ಮುಂದೆ ಒಂದ್ ಕಡೆ ಯೂಸ್ ಆಗುತ್ತೆ ಅಂತ. ಆದ್ರೆ ಅವ್ರು ಏನ್ ಮಾಡ್ತಾರೆ, ನಾವು ಹಾಸ್ಪಿಟ್ಲಿಗೆ ಜಾಯ್ನ್ ಆಗಿದ್ದೀವಿ, ನಮ್ಗೊಂದು ಆಪರೇಷನ್ ಆಗಿದೆ ಅಂತಂದ್ರೆ ಇಮಿಡಿಯೇಟ್ಲಿ ಅವರು ದುಡ್ಡನ್ನ ಪೇ ಮಾಡಲ್ಲ. ಬೇಕಾದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ತಾರೆ. ಅಂದ್ರೆ ಈ ಡಿಡಕ್ಟ್ ಆಗಿದೆ, ನಿಮ್ಮ ಒಂದು ಮೆಡಿಕಲ್ ಇನ್ಶೂರೆನ್ಸ್ ತಕ್ಕ ಹಾಗೆ ನಿಮ್ಗೆ ಇಷ್ಟೇ ಪೇ ಮಾಡಕ್ಕಾಗೋದು, ಅದು ಇದು ಅಂತ ಬೇಕಾದಷ್ಟು ರೂಲ್ಸ್ ಗಳು ಹೇಳ್ತಾರೆ. ನಿಮ್ಗೆ ಎಷ್ಟು ಪೇ ಮಾಡಕ್ಕಾಗುತ್ತೋ ಅಷ್ಟೇ ಪೇ ಮಾಡು ಅನ್ನೋ ಒಂದು ಮೈಂಡ್ ಸೆಟ್ಗೆ ಬಂದ್ಬಿಡ್ತೀವಿ. ಹಾಗಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಅವರು ಯಾವ ರೀತಿ ನಮ್ಮ ಒಂದು ಮೆಡಿಕಲ್ ಇನ್ಶೂರೆನ್ಸ್ ನ ಸೆಟಲ್ ಮಾಡ್ಬೇಕಾದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ಮೊದಲನೇದು ಬಂದು ಪ್ರಪೋರ್ಷನೇಟ್ ಡಿಡಕ್ಷನ್. ಅಂದ್ರೆ ಹಾಸ್ಪಿಟಲ್ ಅಲ್ಲಿ ನೀವು ಅಡ್ಮಿಟ್ ಆದಾಗ ಮೆಡಿಸಿನ್ಸ್ ನ ಬಿಟ್ಟು ಪ್ರತಿ ಒಂದರಲ್ಲೂ ಕೂಡ 50% ಡಿಡಕ್ಷನ್ ಅಂತ ಮಾಡ್ತಾರೆ. ಅಂದ್ರೆ ಅದು ರೂಮ್ ರೆಂಟ್ ಆಗಿರ್ಬೋದು, ICU ಚಾರ್ಜಸ್ ಆಗಿರ್ಬೋದು, ಅಥವಾ ಸರ್ಜರಿ ಚಾರ್ಜಸ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ 50% ಅಂತ ಮಾಡೋದನ್ನ ಅದನ್ನ ನಾವು ಪ್ರಪೋರ್ಷನೇಟ್ ಡಿಡಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ರೂಮ್ ರೆಂಟ್ ಬಂದು 10,000 ಅಂತ ಇಟ್ಕೊಳ್ಳಿ. ನಿಮ್ಗೊಂದು ಚೆನ್ನಾಗಿರೋ ರೂಮ್ ನ ನೀವು ಸೆಲೆಕ್ಟ್ ಮಾಡಿರ್ತೀರಾ, ಯಾಕೆಂದ್ರೆ ಆಪರೇಷನ್ಸ್ ಆಗ್ತಿದೆ, ಇಲ್ಲ ನಾವು ಒಂದ್ ಕಡೆ ಅಡ್ಮಿಟ್ ಆಗಿದೀವಿ ಅಂತಂದ್ರೆ ಯೂಶಲಿ ಕೋ ಸ್ಪೇಸ್ ಅಂತ
ಅಂತಂದ್ರೆ ಬೇಕಾದಷ್ಟು ಜನ ಪೇಷಂಟ್ಸ್ ಇರ್ತಾರಲ್ಲ ಅಂತ ರೂಮ್ನ ಆಪ್ಟ್ ಮಾಡಿರಲ್ಲ. ಸೊ ನನಗೋಸ್ಕರ ಸ್ಪೆಷಲ್ ಆಗಿರೋ ಒಂದು ರೂಮ್ ಬೇಕು ಅಂತ 10,000 ಚಾರ್ಜ್ ಇರೋಂಥ ರೂಮ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಆವಾಗ ಈ ಮೆಡಿಕಲ್ ಇನ್ಶೂರೆನ್ಸ್ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಈ 10,000 ರೂಮ್ನ ನೀವು ಏನು ಪ್ರಪೋರ್ಷನೇಟ್ ಆಗಿ ಸೆಲೆಕ್ಟ್ ಮಾಡಿದ್ದೀರಾ ಇದರಲ್ಲಿ ಕೇವಲ 5,000 ಮಾತ್ರ ನಾವು ಕೊಡ್ತೀವಿ. ಇನ್ನು 5,000 ನಿಮ್ಮ ಕಡೆಯಿಂದ ಹಾಕ್ಬೇಕು. ಅಂದ್ರೆ ಇದನ್ನ ನಾವು 50% ಡಿಡಕ್ಷನ್ ಅಂತ ಹೇಳ್ತೀವಿ. ಮೆಡಿಸಿನ್ಸ್ನ ಬಿಟ್ಟು ಪ್ರತಿ ಒಂದರಲ್ಲೂ ಕೂಡ ಈ ಒಂದು 50% ಪ್ರಪೋರ್ಷನೇಟ್ ಡಿಡಕ್ಷನ್ ಅಪ್ಲೈ ಆಗುತ್ತೆ. ಹಾಗಿದ್ರೆ ಮೆಡಿಸಿನ್ಸ್ನ ಬಿಟ್ಟು ನಮ್ಗಾಗಿರೋ ಎಲ್ಲಾ ಚಾರ್ಜಸ್ ಅಲ್ಲೂ ನಾವು 50% ಡಿಡಕ್ಷನ್ ನ ಮಾಡಿದ್ರೆ 6,02,000ದಲ್ಲಿ ನಮಗ್ ಸಿಗುವಂತದ್ದು 2,71,000. ಅಂದ್ರೆ ಟೋಟಲ್ 50% ಎಲ್ಲ ಡಿಡಕ್ಟ್ ಆಗೋಗಿದೆ, ಆಫ್ ಕಟ್ ಆಗೋಗಿದೆ. ಕೇವಲ 2,71,500 ಮಾತ್ರ ಮೆಡಿಕಲ್ ಇನ್ಶೂರೆನ್ಸ್ ಅವರು ಕ್ಲೈಮ್ ಮಾಡ್ತಾರ. ಮಿಕ್ಕಿದೆಲ್ಲ ನಾವೇ ಕಟ್ಟಬೇಕಾ? ಸರಿ, 2,71,000 ನೀವು ಕೊಡ್ತೀರಾ, ಇನ್ ಮಿಕ್ಕಿದ್ದನ್ನು ನಾನೇ ಕಟ್ಟಬೇಕಾ ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ನೀವು ಅನ್ಕೊಳ್ಬಹುದು, ಸರಿ ಬಾಸ್, ನಾನು ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲ ಕರೆಕ್ಟಾಗಿ ಓದಿಲ್ಲ ಅನ್ಕೊಳ್ತೀನಿ, ಪರವಾಗಿಲ್ಲ, ಈ 2,71,000ನೇ ಸೆಟಲ್ ಮಾಡಿ ಸಾಕು ಅಂತ ನೀವು ಅನ್ಕೊಳ್ತಿರ್ತೀರಾ. ಆಗ ಅವ್ರು ಏನ್ ಮಾಡ್ತಾರೆ, ಇನ್ನೊಂದು ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಯೂಶಲಿ ಇದನ್ನ ಕೋಪೆ ಅಂತ ಹೇಳ್ತಾರೆ. ಇವಾಗ ಇನ್ಶೂರೆನ್ಸ್ ಕಂಪನಿಯವರು ನಮಗೆ ಪೇ ಮಾಡಬೇಕಾಗಿದ್ದು ಅಂದ್ರೆ ಕ್ಲೈಮ್ ಮಾಡಬೇಕಾಗಿದ್ದು 6,02,000 ಅಲ್ವಾ? ಇದರಲ್ಲಿ ಪ್ರತಿಯೊಂದರಲ್ಲೂ 50% ಡಿಡಕ್ಷನ್ ಅವ್ರು ಮಾಡಿರೋದ್ರಿಂದ ನಾವೀಗ 2,71,500 ನಾವು ಪೇ ಮಾಡಬೇಕಾಗತ್ತೆ. ಇದನ್ನೇ ಕೋಪೆ ಅಂತ ಹೇಳೋದು. ಇಂಥದ್ದು ತುಂಬಾ ಕಡೆ ನಡೀತಿರುತ್ತೆ. ಅದಕ್ಕೆ ನಾವು ಹೆಲ್ತ್ ಇನ್ಶೂರೆನ್ಸ್ ಏನಾದರೂ ಪರ್ಚೇಸ್ ಮಾಡ್ತಿದೀವಿ ಅಂತಂದ್ರೆ ಯಾವ ರೀತಿ ಕಂಡೀಷನ್ಸ್ ನಾವು ನೋಡ್ಕೊಳ್ಬೇಕು, ಹಾಗೆ 10 ಸಿಂಪಲ್ ಚೆಕ್ಸ್ ನ ಯಾವ್ದಾವ್ದನ್ನ ಚೆಕ್ ಮಾಡಬೇಕು, ಇದು ನಮ್ಗೆ ಅಪ್ಲಿಕೇಬಲ್ ಆಗತ್ತಾ? ಅಂದ್ರೆ ನನ್ನ ಏಜ್ಗೆ ತಕ್ಕ ಹಾಗೆ ಅಥವಾ ನನ್ನ ತಂದೆ ತಾಯಿಗೆ ಏನಾದ್ರು ಪರ್ಚೇಸ್ ಮಾಡ್ತಿದೀನಿ ಅಂತಂದ್ರೆ ಅವ್ರೇನಾದ್ರು ಇಮಿಡಿಯೇಟ್ ಆಗಿ ಅಡ್ಮಿಟ್ ಆದ್ರು ಅಂದ್ರೂ ಆಪರೇಷನ್ ಆದಾಗ ಈ ಎಲ್ಲಾ ರೂಲ್ಸ್ ಗಳು ಅಪ್ಲಿಕೇಬಲ್ ಆಗುತ್ತಾ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ನಾನೀಗ ನಿಮ್ಗೆ 10 ಸಿಂಪಲ್ ಚೆಕ್ಸ್ ನ ಹೇಳ್ಕೊಡ್ತೀನಿ. ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಏನಾದ್ರು ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಕೇರ್ಫುಲ್ ಆಗಿರ್ಬೋದು ಅಂತ. ನಾನೀಗ ನಿಮ್ಗೆ ಡಿಟ್ಟೋ ಅನ್ನೋ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ನಿಮ್ಗೆ ಸುಮ್ನೆ ಯಾರು ಕೂಡ ಮೆಸೇಜಸ್ ಮಾಡಲ್ಲ, ಕಾಲ್ಸು ಮಾಡಲ್ಲ, ನಮ್ಮ ಇನ್ಶೂರೆನ್ಸ್ ಪರ್ಚೇಸ್ ಮಾಡಿ ಅಂತ ಯಾರು ನಿಮ್ಗೆ ಸ್ಟ್ರೆಸ್ ಸಹ ಮಾಡಲ್ಲ. ನಮ್ ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡಿ ಅಂತ ಪದೇ ನಿಮ್ಗೆ ಯಾರು ಕೂಡ ಕಾಲೇ ಮಾಡಲ್ಲ. ಯಾಕೆ ಅಂದ್ರೆ ಡಿಟ್ಟೋ ಇಸ್ ಹ್ಯಾಂಡಲ್ಡ್ ಬೈ ಝರೋದಾ. ಫಸ್ಟ್ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತಿರೋದು, ಡೋಂಟ್ ಸ್ಪ್ಲಿಟ್ ದ ಬಿಲ್. ಡು ನಾಟ್ ಸ್ಪ್ಲಿಟ್ ದ ಬಿಲ್ ಅಂತಂದ್ರೆ ನೀವೇ ಎಮರ್ಜೆನ್ಸಿ ಇದ್ಬಿಟ್ಟು ಏನಾದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆಗ್ತೀರಾ, ಇಲ್ಲ ನಿಮ್ಮ ಪೇರೆಂಟ್ಸ್ಗೆ ಏನಾದ್ರೂ ಆಪರೇಷನ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅದು 50 ಪೈಸಾ ಆಗಿದ್ರು ಕೂಡ ಮೆಡಿಕಲ್ ಇನ್ಶೂರೆನ್ಸ್ ಅವರೇ ಪ್ರತಿಯೊಂದನ್ನು ಕ್ಲೈಮ್ ಮಾಡಬೇಕು ಅಂತ ಪಾಲಿಸಿನ ನೀವು ತಗೊಳ್ಬೇಕಾಗತ್ತೆ. ಈಗ ನೋಡಿ, ಈ ಡು ನಾಟ್ ಸ್ಪ್ಲಿಟ್ ದ ಬಿಲ್ ಅನ್ನೋದ್ರಲ್ಲಿ ಝೋನಲ್ ಕೋಪೆ ಅಂತ ಇದೆ. ಅಂದ್ರೆ ಇನ್ಶೂರೆನ್ಸ್ ಕಂಪನಿಯವರು ಇಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ಅವರು 3 ವಿಧಾನಗಳಲ್ಲಿ ಬಿಲ್ಸ್ ನ ಸ್ಪ್ಲಿಟ್ ಮಾಡ್ತಾರೆ. ಈಗ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಟಿಯರ್ 1A ಅಂತ ಹೇಳ್ತಾರೆ, ಟಿಯರ್ 1B ಅಂತ ಹೇಳ್ತಾರೆ. ಟಿಯರ್ 1A ಅಂತಂದ್ರೆ ಇಲ್ಲಿ ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಇರ್ತೀರಾ, ಡೆಲ್ಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಅಥವಾ ಬೆಂಗಳೂರು ಆಗಿರ್ಬೋದು. ನಾವು ಯಾವ ಪ್ಲೇಸ್ ಅಲ್ಲಿ ಮೆಡಿಕಲ್ ಇನ್ಶೂರೆನ್ಸ್ ನ ಪರ್ಚೇಸ್ ಮಾಡಿರ್ತೀವೋ ಅದು ಥ್ರೂಔಟ್ ಇಂಡಿಯಾ ವ್ಯಾಲಿಡೇಟ್ ಆಗಿರುತ್ತೆ. ಅದೇ ಟಿಯರ್ 1B ಅಂತ ಬಂದಾಗ ಮುಂಬೈ ಆಗಿರ್ಬೋದು, ನವಿ ಮುಂಬೈ ಆಗಿರ್ಬೋದು, ಪುಣೆ, ಅಹಮದಾಬಾದ್ ಇಂತ ಒಂದು ಹಾಸ್ಪಿಟಲ್ ಅಲ್ಲಿ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ನಡೆಯುತ್ತೆ. ಈ 3ನೇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಕ್ರಿಟಿಕಲ್ ಕಂಡೀಷನ್ ಇರುತ್ತೆ, ಇಮಿಡಿಯೇಟ್ಲಿ ನೀವು ಆಪರೇಷನ್ ಮಾಡ್ಬೇಕಾಗತ್ತೆ. ನನ್ನ ಮೆಡಿಕಲ್ ಇನ್ಶೂರೆನ್ಸ್ ಇರೋದು ಮುಂಬೈಯಲ್ಲಿ, ಸೊ ನಾನು ಅಲ್ಲೇ ಹೋಗಿ ಆಪರೇಷನ್ ಮಾಡ್ತೀನಿ ಅಂತ ನೀವು ಹಠ ಮಾಡಕ್ ಆಗಲ್ಲ ಅಲ್ವಾ? ಬೇರೆ ಯಾವ ಪ್ಲೇಸ್ ಅಲ್ಲಾದ್ರೂ ನಾನು ಆಪರೇಷನ್ ಮಾಡಿಸ್ತೀನಿ ಅಂತಿದ್ದಾಗ ನಿಮ್ಗೆ ಅವಾಗ 20% ಮಾತ್ರ ಕೋಪೆ ಇರುತ್ತೆ. ಸೊ ಅದಕ್ಕೆ ನೀವೇನಾದ್ರೂ ಮೆಡಿಕಲ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ಮೊದಲನೇ ಕಂಡೀಷನ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯಾವುದೇ ಕಾರಣಕ್ಕೂ ಕೋಪೆ ಇರೋಂತ ಪಾಲಿಸಿನ ಪರ್ಚೇಸ್ ಮಾಡಲೇಬೇಡಿ. ಇದನ್ನೇ ನಾವು ಡು ನಾಟ್ ಸ್ಪ್ಲಿಟ್ ದ ಬಿಲ್ ಅಂತ ಹೇಳೋದು. ಎರಡನೇದು ರಿಸ್ಟ್ರಿಕ್ಷನ್ಸ್ ಆನ್ ರೂಮ್ ಅಂಡ್ ರೂಮ್ ರೆಂಟ್. ಈಗ ನಾವೇನಾದ್ರೂ ಒಂದ್ ಕಡೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಿದೀವಿ, ಇಲ್ಲ ಎಮರ್ಜೆನ್ಸಿಲಿ ಆಪರೇಷನ್ ಆಗಿದೆ ಅಂತಂದ್ರೆ ಯೂಶಲಿ ನಾವು ಎಲ್ಲರ ಹತ್ರನೂ ಕೂಡ ರೂಮ್ ನ ಶೇರ್ ಮಾಡ್ಕೊಳಕ್ ಆಗಲ್ಲ. ಸಮ್ಟೈಮ್ಸ್ ನಮಗೆ ಪ್ರೈವಸಿ ಬೇಕಾಗುತ್ತೆ, ಇಲ್ಲಾಂದ್ರೆ ಬೇರೆ ಪೇಷಂಟ್ಸ್ ಗಳ ಹತ್ರ ನಾವು ರೂಮ್ ಶೇರ್ ಮಾಡ್ಕೊಳ್ಳೋದ್ರಿಂದ ಇಮಿಡಿಯೇಟ್ಲಿ ನಮ್ಗೆ ಏನಾದ್ರು ಇನ್ಫೆಕ್ಟ್ ಆಗ್ಬೋದು. ಈ ರೀತಿ ಎಲ್ಲಾನು ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾವು ಇನ್ಶೂರೆನ್ಸ್ ಏನಾದ್ರು ಪರ್ಚೇಸ್ ಮಾಡ್ತಿದೀವಿ ಅಂತಂದ್ರೆ ಎರಡನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಾವೇನಾದ್ರೂ ರೂಮ್ ತಗೊಳ್ಬೇಕಾದ್ರೆ ಇವ್ರೇನಾದ್ರು ರಿಸ್ಟ್ರಿಕ್ಷನ್ಸ್ ಮಾಡ್ತಾರಾ? ಅಂದ್ರೆ ನಾವು 5,000 ರೂಮ್ ತಗೊಳ್ಬೇಕಾದ್ರೆ ಅಥವಾ 10,000 ರೂಮ್ ತಗೊಳ್ಬೇಕಾದ್ರೆ ಇವರು 50% ಮಾತ್ರ ಪೇ ಮಾಡ್ತೀವಿ, ಮಿಕ್ಕಿದ್ ನಾವು ಪೇ ಮಾಡಲ್ಲ ಅಂತ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆಯಾ ಅಂತ ನಾವು ನೋಡ್ಕೊಳ್ಬೇಕು. ಇಲ್ಲಿ ನೀವು ಆಪ್ಷನ್ಸ್ ನೋಡಕ್ ಹೋದ್ರೆ ರಿಸ್ಟ್ರಿಕ್ಷನ್ಸ್ ಆನ್ ರೂಮ್ ಅಂಡ್ ರೂಮ್ ರೆಂಟ್ ಇದೆಯಲ್ವಾ, ಬೇಕಾದಷ್ಟು ಆಪ್ಷನ್ಸ್ ಇದೆ. ಅಂದ್ರೆ ನೋ ಕ್ಯಾಪಿಂಗ್ ಆನ್ ರೂಮ್ ರೆಂಟ್ ಇರ್ಬೋದು, ಅಥವಾ ರೂಮ್ ರೆಂಟ್ ಕ್ಯಾಪ್ ಇರ್ಬೋದು, ಮತ್ತೆ ಕೋ ಪೇಮೆಂಟ್ ಇರ್ಬೋದು. ನಿಮ್ಗೆ ಬೇಕಾದಷ್ಟು ಆಪ್ಷನ್ಸ್ ನ ಕೇಳುತ್ತೆ. ಸೊ ಇನ್ ಮೈ ಒಪಿನಿಯನ್ ನೀವ್ ಏನ್ ಮಾಡಿ ಅಂತಂದ್ರೆ, ಫಸ್ಟ್ ಆಪ್ಷನ್ ಏನ್ ತೋರಿಸ್ತಿದೆ ನಿಮ್ಗಿಲ್ಲಿ, ನೋ ಕ್ಯಾಪಿಂಗ್ ಆನ್ ರೂಮ್ ರೆಂಟ್. ಅಂದ್ರೆ ರೂಮ್ ರೆಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಶೇರ್ ಮಾಡ್ಕೊಳ್ಳಲ್ಲ, ನನಗೆ ರೂಮ್ ಎಕ್ಸ್ಕ್ಲೂಸಿವ್ಲಿ ನನಗೆ ಬೇಕಾಗತ್ತೆ. ಈಗ ಇಷ್ಟು ಕಷ್ಟಪಟ್ಟು ನಾವು ಇನ್ಶೂರೆನ್ಸ್ ನ ಪ್ರತಿ ವರ್ಷ ಪೇ ಮಾಡ್ತೀವಿ ಅಂತಂದ್ರೆ ನಾವೇನಾದ್ರೂ
ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀವಿ ಅಂತಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಅವ್ರು ನಮಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ರೂಮಲ್ಲೂ ಸಹ ನಾವು ಕಾಂಪ್ರಮೈಸ್ ಆಗಕ್ಕಾಗಲ್ಲ. ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ನೀವು ಪಾಲಿಸಿನ ಚೂಸ್ ಮಾಡಬೇಕು. ಟ್ರೀಟ್ಮೆಂಟ್ ಅಂತ ಬಂದಾಗ ಫ್ರೀ ರೂಮ್ ಇರಬೇಕು, ಹಾಗೆ ಕಂಫರ್ಟಬಲ್ ಫೀಲ್ ಇರಬೇಕು. ಅದಕ್ಕೆ ರೂಮ್ ಚೂಸ್ ಮಾಡಬೇಕಾದ್ರೆ ನಿಮ್ಗೆ ಯಾವುದು ವರ್ಕ್ ಆಗುತ್ತೆ ಹಾಗೂ ಯಾವ ಒಂದು ರಿಸ್ಟ್ರಿಕ್ಷನ್ಸ್ನ ಹಾಕಿದ್ದಾರೆ ಇದನ್ನ ನಾನು ಚೂಸ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮೂರನೇದು ಏನಪ್ಪಾ ಅಂತಂದ್ರೆ, ಈಗ ಚೆಕ್ ಫಾರ್ ಡಿಸೀಸಸ್ ವೈಸ್ ಮತ್ತೆ ಸಬ್ ಲಿಮಿಟ್ಸ್ ಅಂತ ಅಂದ್ರೆ ಯೂಶಲಿ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನಾನು ತುಂಬಾ ಫಿಟ್ ಆಗಿದ್ದೀನಿ ಅಂತಂದ್ರೆ ಅವರು ನಿಮ್ಗೆ ಪ್ರತಿಯೊಂದು ಕ್ಲೈಮ್ ಮಾಡ್ತಾರೆ. ಒಂದೊಂದು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಏನಿದೆ ಅಂತಂದ್ರೆ, ಈ ಒಂದು ಕಾಯಿಲೆ ಮತ್ತೆ ಕ್ರಿಟಿಕಲ್ ಕಂಡೀಷನ್ಸ್ ಇದ್ರೆ ಇಂಥ ಒಂದು ಕಾಯಿಲೆಗಳಿಗೆ ನಾವು ಕ್ಲೈಮ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ನೀವೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ಇದು ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಅವರು ಯಾವ್ಯಾವ ಕಾಯಿಲೆಗೆ ಅವ್ರ ಕಡೆಯಿಂದ ಕ್ಲೈಮ್ ಮಾಡಲ್ಲ ಅನ್ನೋದನ್ನ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಈಗ ತುಂಬಾ ಜನಕ್ಕೆ ಬ್ಯಾಕ್ ಆಪರೇಷನ್ ಆಗಿರುತ್ತೆ, ಅಥವಾ ಬ್ಯಾಕ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರುತ್ತೆ, ಸಿವಿಯರ್ ಡಿಪ್ರೆಷನ್ ಇರುತ್ತೆ, ಬೈಪೋಲಾರ್ ಡಿಸಾರ್ಡರ್ ಇರುತ್ತೆ, ಇಲ್ಲ ಕ್ಯಾನ್ಸರ್. ಈ ತರ ಒಂದು ಸಿವಿಯರ್ ಪ್ರಾಬ್ಲಮ್ ಇದ್ದಾಗ ತುಂಬಾ ಇನ್ಶೂರೆನ್ಸ್ ಕಂಪನಿಗಳು ಕ್ಲೈಮೇ ಮಾಡೋದಕ್ಕೆ ಬರಲ್ಲ. ಇಂಥ ಸಂದರ್ಭದಲ್ಲಿ ನೀವು ಯೋಚನೆ ಮಾಡ್ಬೇಕಾಗತ್ತೆ, ಈ ಒಂದು ಇನ್ಶೂರೆನ್ಸ್ ನಂಗೆ ನಿಜವಾಗ್ಲೂ ಅಪ್ಲಿಕೇಬಲ್ ಇರುತ್ತಾ ಅಂತ. ಕಾಯಿಲೆಗಳು ನಮ್ಗೆ ಹೇಳ್ಕೊಂಡು ಕೇಳ್ಕೊಂಡು ಬರಲ್ಲ. ಸೊ ಈ ಒಂದು ಮೆಡಿಕಲ್ ಇನ್ಶೂರೆನ್ಸ್ ಏನಿದೆ ಇದು ನಮ್ಗೆ ಕಾಯಿಲೆ ಬಂದಾಗ ಅಥವಾ ಸರ್ಜರಿ ಆದಾಗ ಹೆಲ್ಪ್ ಆಗ್ತಿಲ್ಲ ಅಂತಂದ್ರೆ ಇದನ್ನ ಇಟ್ಕೊಂಡು ನಾವು ಏನ್ ಮಾಡ್ಬೇಕಾಗತ್ತೆ. ಸೊ ನೀವು ಮೆಡಿಕಲ್ ಇನ್ಶೂರೆನ್ಸ್ ಏನಾದ್ರೂ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ಬ್ಲೈಂಡ್ ಆಗಿ ಹೋಗ್ಬೇಡಿ, ಅಲ್ಲಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮ್ಗೊಂದು ಏಜೆಂಟ್ ಅಂತ ಕೊಟ್ಟಿರ್ತಾರೆ, ಅವ್ರ ಹತ್ರ ನೀವು ಎಲ್ಲಾ ಕಂಡೀಷನ್ಸ್ ಮತ್ತೆ ಸಬ್ ಚೆಕ್ಸ್ ಏನಿರುತ್ತೆ ಅದು ಕ್ಲಿಯರ್ ಆಗಿ ಟಿಕ್ ಮಾರ್ಕ್ ಆದ್ರೆ ಮಾತ್ರ ನೀವು ತಗೊಳ್ಬೇಕಾಗುತ್ತೆ. ನಾಲ್ಕನೇದು, ಆಪ್ಟ್ ಫಾರ್ ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೇಸ್. ನೀವು ಅನ್ಕೊಳ್ತಿರ್ಬೋದು ಪ್ರೀ ಮತ್ತೆ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೇಸ್ ಅಂದ್ರೆ ಏನು ಅಂತ. ಪ್ರೀ ಅಂತ ಅಂದ್ರೆ ಡಾಕ್ಟರ್ ವಿಸಿಟ್, ಪೋಸ್ಟ್ ಅಂತ ಅಂದ್ರೆ ನಾವು ಅಲ್ಲಿ ಹೋಗಿರ್ತೀವಿ, ನಾವು ಮೆಡಿಸಿನ್ಸ್ ನ ತಗೊಂಡಿರ್ತೀವಿ, ಮತ್ತೆ ನಾವು ಮುಂದೆ ಹೇಗೆ ನಮ್ಮ ಹೆಲ್ತ್ ನ ನೋಡ್ಕೊಳ್ತಿದೀವಿ ಅನ್ನೋದನ್ನು ಕೂಡ ಅವ್ರು ಚೆಕ್ ಮಾಡ್ತಾರೆ. ತುಂಬಾ ಹಾಸ್ಪಿಟಲ್ ಏನಾಗುತ್ತೆ ಅಂತಂದ್ರೆ ಪ್ರೀ ಡಾಕ್ಟರ್ ವಿಸಿಟ್ ನ ನೀವೇ ಪೇ ಮಾಡಿ ಅಂತ ಹೇಳ್ತಾರೆ. ಮತ್ತೆ ನಮ್ಗೆ ಏನೋ ಒಂದು ಎಮರ್ಜೆನ್ಸಿ ಆಪರೇಷನ್ ಆಗಿರುತ್ತೆ. ಎಕ್ಸಾಂಪಲ್ ಕೊಡೋದಂತಂದ್ರೆ ನಾನು ಹೊಟ್ಟೆ ನೋವು ಅಂತ ಹೋಗಿರ್ತೀನಿ, ಆದ್ರೆ ಹಾಸ್ಪಿಟ್ಲಿಗೆ ಹೋದಾಗ ನನಗೆ ಗೊತ್ತಾಗುತ್ತೆ ಹೊಟ್ಟೆಲಿ ನನಗೆ ಹುಣ್ಣಿದೆ, ಇಮಿಡಿಯೇಟ್ ಆಗಿ ನಾನು ಆಪರೇಷನ್ ಮಾಡಬೇಕು ಅಂತ. ಅಂತ ಸಂದರ್ಭದಲ್ಲಿ ಇಲ್ಲ ಮೆಡಿಕಲ್ ಇನ್ಶೂರೆನ್ಸ್ ಅವರು ಇದನ್ನ ಕ್ಲೈಮ್ ಮಾಡಕ್ಕೆ ಇನ್ನೂ ಟೈಮ್ ತಗೊಳ್ತಾರೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ನಾವು ಸ್ಟೋರೀಸ್ ನ ಹುಡುಕ್ತಾ ಕುತ್ಕೊಳ್ಳೋಕ್ ಆಗಲ್ಲ. ಅದಕ್ಕೆ ನಾವು ಇನ್ಶೂರೆನ್ಸ್ ಏನಾದ್ರೂ ಪರ್ಚೇಸ್ ಮಾಡ್ತಿದೀವಿ ಅಂತಂದ್ರೆ ಇಮಿಡಿಯೇಟ್ಲಿ ಇವರು ಪ್ರೀ ಮತ್ತೆ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೇಸ್ ನ ತಗೊಳ್ತಾರ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಪ್ರೀ ಮತ್ತೆ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೇಸ್ ಏನು ಅಂದ್ರೆ ನಿಮ್ಗೆ ಇವಾಗ ಗೊತ್ತಾಗಿದೆ, ಇಮಿಡಿಯೇಟ್ಲಿ ಏನೋ ಹೊಟ್ಟೆ ನೋವು ಅಂತ ಬರುತ್ತೆ, ಆದ್ರೆ ಅಲ್ಲಿ ಗೊತ್ತಾಗುತ್ತೆ ಹೊಟ್ಟೆಲ್ ಹುಣ್ಣಿದೆ, ನಿಮ್ಗೆ ಆಪರೇಷನ್ ಮಾಡಬೇಕು ಅಂತ. ಅಂತ ಸಂದರ್ಭದಲ್ಲಿ ನನ್ನ ಮೆಡಿಕಲ್ ಇನ್ಶೂರೆನ್ಸ್ ಏನಿದೆ ಇವರು ಕ್ಲೈಮ್ ಮಾಡಲ್ಲ, ನನಗೆ ಅದಕ್ಕೆ ಆಪರೇಷನ್ ನ ಪೋಸ್ಟ್ ಪಾನ್ ಮಾಡಿ ಅಂತ ನಾವು ಹೇಳ್ತಾ ಕುತ್ಕೊಳ್ಳೋಕ್ ಆಗಲ್ಲ. ದೇರ್ ಆರ್ ಸೋ ಮೆನಿ ಇನ್ಶೂರೆನ್ಸ್ ಕಂಪನೀಸ್ ಇಮಿಡಿಯೇಟ್ಲಿ ಕ್ಲೈಮ್ ಮಾಡ್ತಾರೆ. ಅಂತ ಕಂಪನೀಸ್ಗಳು ಯಾವ್ದು ಅಂತ ನೋಡ್ಕೊಂಡು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ. ಈಗ HDFC ಅರ್ಗೋ ಆಪ್ಟಿಮ್ ರಿಸ್ಟೋರ್ ಇದೆಯಲ್ಲ, ಅವರು 180 ವರೆಗೂ ನಿಮ್ಗೆ ಕ್ಲೈಮ್ ಮಾಡ್ತಾರೆ. ಅದ್ರ ಜೊತೆಗೆ ನೀವಾ ಬೂಪಾ ರೀ ಅಶೋರ್ ಅಂತ ಇದೆ, ಅವರು ಕೂಡ 180 ವರೆಗೂ ಕ್ಲೈಮ್ ಮಾಡ್ತಾರೆ. ಈ ಬಜಾಜ್ ಆಲಿಯನ್ಸ್ ಹೆಲ್ತ್ ಗಾರ್ಡ್ ಪ್ಲಾಟಿನಮ್ ಇದೆ ಅಲ್ವಾ, ಇದು ಕೂಡ 90% ವರೆಗೂ ನಿಮ್ಗೆ ಕ್ಲೈಮ್ ಮಾಡ್ತಾರೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು ಏನು ಅಂತಂದ್ರೆ, ಪ್ರೀ ಡಾಕ್ಟರ್ ವಿಸಿಟ್ ನ ಕೂಡ ಇವರು ಬೇರ್ ಮಾಡ್ತಾರ. ಅದ್ರ ಜೊತೆಗೆ ನನ್ಗೆ ಆಪರೇಷನ್ ಆಗ್ಲಿ ಇಲ್ಲ ನನ್ಗೇನೋ ಒಂದು ಮೈನರ್ ಪ್ರಾಬ್ಲಮ್ ಆಗಿದೆ ಅಂತ ಇಟ್ಕೊಳ್ಳಿ, ಪೋಸ್ಟ್ ಮೆಡಿಸಿನ್ಸ್ ಅಥವಾ ಪೋಸ್ಟ್ ಟ್ರೀಟ್ಮೆಂಟ್ ಇಲ್ಲ ಡಾಕ್ಟರ್ ಇಂದ ನಾವ್ ಏನೇ ಸಜೆಷನ್ ನ ಕೇಳಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ. ಈಗ ಡಾಕ್ಟರ್ ಇಂದ ಪೋಸ್ಟ್ ಕನ್ಸಲ್ಟೆನ್ಸಿನೇ ಇರ್ಬೋದು, ಅದು ಕೂಡ ಕವರ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ನಾವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಐದನೇದು ನಾವಿಲ್ಲಿ ನೋಡ್ತಿರೋಂಥದ್ದು ಸೀಕಾ ಲೋ ವೇಟಿಂಗ್ ಪೀರಿಯಡ್. ಈ ಲೋ ವೇಟಿಂಗ್ ಪೀರಿಯಡ್ ಅಲ್ಲಿ 3 ಕ್ಯಾಟಗರೀಸ್ ಆಗಿ ಡಿವೈಡ್ ಆಗುತ್ತೆ. ಈಗ ಇಮಿಡಿಯೇಟ್ಲಿ ಏನೋ ಒಂದು ಎಮರ್ಜೆನ್ಸಿ ಬಂದಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬೇಕು ಅಂತ ಹೋಗಿರ್ತೀವಿ, ಆಗ ಅವ್ರು ಏನ್ ಹೇಳ್ತಾರೆ, ಇನ್ನು ಈ ಪೇಷಂಟ್ ಡಿಸ್ಚಾರ್ಜ್ ಆಗಿಲ್ಲ, ಒಂದು 5 ಅವರ್ ವೇಟ್ ಮಾಡಿ, 4 ಅವರ್ ವೇಟ್ ಮಾಡಿ ಅಂತ ಹೇಳಿದ್ರೆ ಅಂತದೆಲ್ಲ ನಾವು ಆಪ್ಟ್ ಮಾಡ್ಕೊಳಕ್ ಆಗಲ್ಲ. ಎಮರ್ಜೆನ್ಸಿ ಕೇಸ್ ಅಂತಂದ್ರೆ ಆ ತಕ್ಷಣನೇ ಆಪರೇಷನ್ ಮಾಡ್ಬೇಕಾಗತ್ತೆ, ಆ ತಕ್ಷಣನೇ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಇದು ನಿಮ್ಮ ಪಾಲಿಸಿಯಲ್ಲಿ ಇದೆಯಾ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಸೀಕಾ ಲೋ ವೇಟಿಂಗ್ ಪೀರಿಯಡ್ ಅಲ್ಲಿ ಮೊದಲನೇದು ನಾವು ನೋಡ್ತಿರೋಂಥದ್ದು ಇನಿಷಿಯಲ್ ವೇಟಿಂಗ್ ಪೀರಿಯಡ್. ಈಗ ಇನಿಷಿಯಲ್ ವೇಟಿಂಗ್ ಪೀರಿಯಡ್ ಅಂತಂದ್ರೆ 1/2 hour 1 hour ಖಂಡಿತವಾಗ್ಲೂ ವೇಟ್ ಮಾಡೋಕ್ಕಾಗಲ್ಲ. ದೇರ್ ಆರ್ ಹಾಸ್ಪಿಟಲ್ಸ್ 5 ಅವರ್ವರೆಗೂ ವೇಟ್ ಮಾಡಿಸ್ತಾರೆ. ಎಮರ್ಜೆನ್ಸಿ ಆಪರೇಷನ್ ಮಾಡಬೇಕು ಅಂತಂದ್ರೆ ಇಮಿಡಿಯೇಟ್ಲಿ 10 ನಿಮಿಷ ಮತ್ತೆ 15 ನಿಮಿಷದಲ್ಲೂ ಕೂಡ ಪ್ರಾಣಗಳು ಹೋಗುವಂಥದ್ದು ಇರುತ್ತೆ. ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಜಾಯಿನ್ ಆಗೋದನ್ನೇ ನಾವು ನೋಡ್ಬೇಕಾಗತ್ತೆ. ಎರಡನೇದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್. ಈಗ ಯಾವ್ದಾದ್ರು ಒಂದು ಕಾಯಿಲೆ ಇರುತ್ತೆ, ಆದ್ರೂ ನಮಗೆ ಮೆಡಿಕಲ್ ಇನ್ಶೂರೆನ್ಸ್ ನಾವು ಕ್ಲೈಮ್ ಮಾಡಿರ್ತೀವಿ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನಿಮ್ಗೆ ಆಲ್ರೆಡಿ ಈ ಕಾಯಿಲೆ ಇದೆ ಅಂದ್ರೆ ಬ್ಯಾಕ್ ಪೇನ್ ಏನೋ ಪ್ರಾಬ್ಲಮ್ ಇದೆ, ಇಲ್ಲ ಕಾಲ್ ಇಂಜುರಿ ಏನೋ ಆಗಿದೆ, ಇಂಥದಕ್ಕೆ 2 ರಿಂದ 3 ವರ್ಷ ಕ್ಲೈಮ್ ಮಾಡಕ್ ಆಗಲ್ಲ. ಇಮಿಡಿಯೇಟ್ಲಿ ನೀವೇನಾದ್ರೂ ಹಾಸ್ಪಿಟಲ್ ಜಾಯಿನ್ ಆಗ್ತೀರಾ ಅಂತಂದ್ರೆ ಇದಕ್ಕೆ ನೀವೇ ಪೇ ಮಾಡ್ಬೇಕಾಗುತ್ತೆ, ನಮ್ ಕಡೆಯಿಂದ ಏನು ಕ್ಲೈಮ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಇದನ್ನ ನೀವು ಯೋಚನೆ ಮಾಡಿ ಪರ್ಚೇಸ್ ಮಾಡ್ಬೇಕಾಗತ್ತೆ. ಇಮಿಡಿಯೇಟ್ಲಿ ನಮ್ಗೆ ಏನೋ ಪ್ರಾಬ್ಲಮ್ ಇದೆ, ನಾವು ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗ್ತಿದೀವಿ ಅಂತಂದ್ರೆ ಅವ್ರು 2 ರಿಂದ 3 ವರ್ಷವರೆಗೂ ಟೈಮ್ ತಗೊಳ್ತಿದ್ದಾರೆ ಅಂದ್ರೆ ಅಂತ
ಇರುವಂತ ಪಾಲಿಸಿನ ನಾವು ಯಾಕೆ ಪರ್ಚೇಸ್ ಮಾಡಬೇಕು? ಈಗ ನಾವು ಮೆಡಿಕಲ್ ಇನ್ಶೂರೆನ್ಸ್ ನ ಎವ್ರಿ ಇಯರ್ ಪೇ ಮಾಡ್ತಿದೀವಿ ಅಂತಂದ್ರೆ ಎಮರ್ಜೆನ್ಸಿ ಬಂತು ಅಂದ ತಕ್ಷಣ ಆಪರೇಷನ್ ಮಾಡಿಸ್ಲೇಬೇಕು ಅಂತ ನಮ್ಗೇನಾದ್ರೂ ಗೊತ್ತಿರುತ್ತಾ ಈ ವರ್ಷ ನನ್ಗೆ ಈ ಕಾಯಿಲೆ ಬರುತ್ತೆ, ಇಲ್ಲ ನಾಳೆ ನನಗೆ ಈ ಕಾಯಿಲೆ ಬರುತ್ತೆ, ಸ್ವಲ್ಪ ಪ್ರಿಪೇರ್ ಆಗಿರೋಣ ಅಂತ. ಸೊ ಹಾಗಿದ್ರೆ ಲೋ ವೇಟಿಂಗ್ ಪೀರಿಯಡ್ ಅಲ್ಲಿ ಮೊದಲನೇದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇನಿಷಿಯಲ್ ವೇಟಿಂಗ್ ಪೀರಿಯಡ್ ಇದೆಯಾ ಅಂತ. ಎರಡನೇದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಏನಾದ್ರು ಇದ್ರೆ ಇವ್ರೇನಾದ್ರೂ ನನ್ಗೆ ಈ ರೀತಿ ಪ್ರಾಬ್ಲಮ್ ಕೊಡ್ತಾರಾ ಅಂತ. ಮೂರನೇದು ವೇಟಿಂಗ್ ಪೀರಿಯಡ್ಸ್ ಫಾರ್ ಸ್ಪೆಸಿಫಿಕ್ ಡಿಸೀಸಸ್ ಅಂಡ್ ಸರ್ಟನ್ ಪ್ರೊಸೀಜರ್ಸ್. ಈಗ ENT ಸರ್ಜರೀಸ್ ಅಂತ ಇರ್ಬೋದು, ನೀಸ್ ರಿಪ್ಲೇಸ್ಮೆಂಟ್ ಅಂತ ಇರ್ಬೋದು, ಅಥವಾ ಕ್ಯಾನ್ಸರ್ ಅಂತ ಇರ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈ ಮೆಡಿಕಲ್ ಇನ್ಶೂರೆನ್ಸ್ ಅವರು ತುಂಬಾ ಸ್ಮಾರ್ಟ್ ಆಗಿ ಪ್ಲೇ ಮಾಡ್ತಾರೆ. ಅವರು ಕ್ಲೈಮ್ ಮಾಡೋದೇ ಇಲ್ಲ, ಯಾಕೆಂದ್ರೆ ಇದು ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಇದೆ. ಅವ್ರು ಹೇಳ್ತಾರೆ ನಾವು 2 to 3 years ಇದನ್ನ ಕ್ಲೈಮ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ. ಇದನ್ನು ಕೂಡ ನೀವು ಚೆಕ್ ಮಾಡ್ಬೇಕಾಗತ್ತೆ. ಆಮೇಲೆ ವೇಟಿಂಗ್ ಪೀರಿಯಡ್ ಫಾರ್ ಕ್ರಿಟಿಕಲ್ ಇಲ್ನೆಸ್ ನಾನು ನಿಮ್ಗೆ ಆಗಿಂದನೂ ಮೆನ್ಷನ್ ಮಾಡ್ತಿದ್ದೀನಿ. ಕ್ಯಾನ್ಸರ್ ಆಗಿರ್ಬೋದು, ಮತ್ತೆ ಬ್ಯಾಕ್ ಅಲ್ಲಿ ಏನಾದ್ರು ನಿಮ್ಗೆ ಆಪರೇಷನ್ ಆಗಿರ್ಬೋದು, ಸಿವಿಯರ್ ಡಿಪ್ರೆಷನ್ ಆಗಿರ್ಬೋದು, ಇಲ್ಲಾಂದ್ರೆ ನೀಸ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು, ನಿಮ್ಗೆ ಏನೇ ಒಂದು ಕ್ರಿಟಿಕಲ್ ಆಗಿ ಆಪರೇಷನ್ ಆಗಿದೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಇವರು 2 to 3 years ಎಲ್ಲ ನಿಮ್ಗೆ ಕ್ಲೈಮ್ ಮಾಡಲ್ಲ. ಇದನ್ನೆಲ್ಲಾನು ನೀವು ಚೆಕ್ ಮಾಡ್ಕೊಂಡು ನಿಮ್ಮ ಪಾಲಿಸಿನ ಪರ್ಚೇಸ್ ಮಾಡ್ಬೇಕಾಗತ್ತೆ. ಹಾಗಿದ್ರೆ ಇಷ್ಟೊತ್ತು ನಾನು ನಿಮ್ಗೆ ಹೇಳ್ಕೊಟ್ಟೆ ಯಾವ್ಯಾವ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ರೆ ನೀವು ಪರ್ಚೇಸ್ ಮಾಡಬಾರ್ದು, ಯಾವುದನ್ನ ನಾವು ಗಮನಿಸಬೇಕು ಅಂತ. ಈಗ ನೀವು ಏನನ್ನ ಚೆಕ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಇವಾಗ ತಿಳಿಸ್ತೀನಿ. ಮೊದಲನೇದು OPD ಟ್ರೀಟ್ಮೆಂಟ್. ಸ್ಪ್ರೇನ್ಸ್ ಆಗಿರ್ಬೋದು, ಹೆಲ್ತ್ ಚೆಕಪ್ಸ್ ಆಗಿರ್ಬೋದು, ಸಡನ್ ಆಗಿ ಏನೋ ಒಂದು ಸರ್ಜರಿ ಬರುತ್ತೆ. ಇಂಥ ಸಂದರ್ಭದಲ್ಲಿ ನಿಮ್ಮನ್ನ ಅವರು ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮಗೆ ಯಾವುದು ಕೂಡ ಲಾಂಗ್ ಪೀರಿಯಡ್ ಆಫ್ ಟೈಮ್ ಕೊಡಬಾರ್ದು. ಅಂದರೆ ಇದಕ್ಕೆ ನೀವು ಇಷ್ಟು ದಿನ ವೇಟ್ ಮಾಡಬೇಕು, 1 month ವೇಟ್ ಮಾಡಿ, 15 days ವೇಟ್ ಮಾಡಿ ಅಂತ ಅವ್ರು ಏನು ಕೂಡ ರೂಲ್ಸ್ ಹೇಳೋಂಗಿಲ್ಲ. OPD ಟ್ರೀಟ್ಮೆಂಟ್ ಅಂತಂದ್ರೆ ಇಮಿಡಿಯೇಟ್ಲಿ ನೀವು ಅಡ್ಮಿಟ್ ಆಗ್ತಿದ್ದೀರಾ ಅಂತಂದ್ರೆ ಅವರು ನಿಮಗೆ ಕ್ಲೈಮ್ ಮಾಡಬೇಕಾಗತ್ತೆ. ನಿಮ್ಮ ಹಾಸ್ಪಿಟಲೈಸೇಷನ್ ಫೀ ಏನಿರುತ್ತೆ ಅದನ್ನ ಸೆಟಲ್ ಮಾಡಬೇಕಾಗತ್ತೆ. ಎರಡನೇದು ಡೇ ಕೇರ್ ಟ್ರೀಟ್ಮೆಂಟ್. ಅಂದ್ರೆ ಅದು ಕೀಮೋಥೆರಪಿ ಆಗಿರ್ಬೋದು, ಹರೇನಿಯ ಆಪರೇಷನ್ ಆಗಿರ್ಬೋದು, ಇಲ್ಲ ಇಮಿಡಿಯೇಟ್ಲಿ ನಾನು ನಿಮ್ಗೆ ಆಗ್ಲೇ ಮೆನ್ಷನ್ ಮಾಡಿದೆ, ಹೊಟ್ಟೆ ನೋವು ಅಂತ ಹೋಗ್ತೀರಾ, ಇಮಿಡಿಯೇಟ್ಲಿ ನಿಮ್ಗೆ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಡಾಕ್ಟರ್ಸ್ ಇಲ್ಲ, ಅವರಿಲ್ಲ, ಇವರಿಲ್ಲ ಅಂತ ಅವರು ಕತೆ ಹೇಳೋ ಹಾಗಿಲ್ಲ. ನಿಮ್ಗೆ ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡ್ಕೊಳ್ಬೇಕು, ಆಪರೇಷನ್ ಮಾಡಬೇಕು. ಅದ್ರ ಜೊತೆಗೆ ಕಂಪ್ಲೀಟ್ ಹಾಸ್ಪಿಟಲೈಸೇಷನ್ ಫೀನ ಅವರು ಸೆಟಲ್ ಮಾಡೋದ್ರಿಂದ ಇದು ನಿಮ್ಗೆ ಡೇ ಕೇರ್ ಟ್ರೀಟ್ಮೆಂಟ್ಗೆ ಅಳವಡಿಸುತ್ತೆ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಮ್ಯಾಂಡೇಟರಿ ಹಾಸ್ಪಿಟಲೈಸೇಷನ್ ಇವ್ರು ಮಾಡ್ತಾರಾ, ಇವ್ರ ಪಾಲಿಸಿಲಿ ಇದು ಕವರ್ ಆಗುತ್ತಾ ಅಂದ್ರೆ ಕಂಪ್ಲೀಟ್ ಸಮ್ ಅಮೌಂಟ್ ಏನಿದೆ, ಕಂಪ್ಲೀಟ್ ಒಂದು ಮೆಡಿಕಲ್ ಇನ್ಶೂರೆನ್ಸ್ ನಾನು ಏನ್ ಕ್ಲೈಮ್ ಮಾಡ್ತಿದ್ದೀನಿ, ಅವ್ರೇನಾದ್ರು ನಿಮ್ಗೆ 15 ಲಕ್ಷ ಕವರೇಜ್ ಇದೆ ಅಂತಂದ್ರೆ ಈ 15 ಲಕ್ಷದಲ್ಲಿ ನನ್ಗೇನಾದ್ರೂ ಹಾಸ್ಪಿಟಲೈಸೇಷನ್ ಬಿಲ್ 7 lakhs ಅಥವಾ 8 lakhs ಆಯ್ತಾ, ಇಲ್ಲ ಮಿನಿಮಮ್ 6 ಲಕ್ಷ ಆದ್ರೂ ಕಂಪ್ಲೀಟ್ ಆಗಿ ಇವರು ಕವರ್ ಮಾಡ್ತಾರ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ನಮ್ಮಲ್ಲಿ ತುಂಬಾ ಜನ, ನಾನು ಕೂಡ ಹೆಲ್ತ್ ಇನ್ಶೂರೆನ್ಸ್ ನ ಪರ್ಚೇಸ್ ಮಾಡ್ತಿದೀವಿ ಅಂತಂದ್ರೆ ಇದೆಲ್ಲನೂ ಕೂಡ ಅಳವಡಿಸುತ್ತಾ, ಇದು ಈ ರೀತಿನೂ ಇರುತ್ತಾ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಇನ್ಮೇಲಾದ್ರೂ ಈ ವಿಡಿಯೋ ನೋಡಿದವರು ಹೆಲ್ತ್ ಇನ್ಶೂರೆನ್ಸ್ ನಾನು ಏನಾದ್ರೂ ಪರ್ಚೇಸ್ ಮಾಡ್ಬೇಕಾದ್ರೆ ಈ ಒಂದು ವಿಧಾನದಲ್ಲಿ ಹಾಗೂ ಯಾವ ಚೆಕ್ ಪಾಲಿಸಿನ ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ಗಮನ ಕೊಡ್ಬೇಕಾಗತ್ತೆ. ನೀವು ಆ ಏಜೆಂಟ್ಗೆ ಡೈರೆಕ್ಟ್ ಆಗಿ ಪ್ರಶ್ನೆಗಳು ಕೇಳಿ, ಇನ್ ಕೇಸ್ ಅವ್ರು ಏನಾದ್ರೂ ಇಲ್ಲ ಮೇಡಮ್ ನಾವು ಆ ರೀತಿ ಮಾಡ್ಬೋದು, ನಿಮ್ಗೆ ಈ ರೀತಿ ಕ್ಲೈಮ್ ಆಗುತ್ತೆ ಅಂತ ಅವ್ರು ಏನಾದ್ರೂ ನಿಮ್ಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರೆ ಇಮಿಡಿಯೇಟ್ಲಿ ರಿಜೆಕ್ಟ್ ಮಾಡಿ. ಯಾಕೆಂದ್ರೆ ಬೇಕಾದಷ್ಟು ಪಾಲಿಸೀಸ್ ಇದೆ, ಹಾಗೆ ಈ ಒಂದು ಬೇಸಿಕ್ ಪಾಯಿಂಟ್ಸ್ ನ ಕವರ್ ಮಾಡುವಂತ ಬೆಸ್ಟ್ ಪಾಲಿಸಿ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಿಮ್ಮ ಕವರೇಜ್ ನ ಕಂಪ್ಲೀಟ್ ಆಗಿ ಕವರ್ ಮಾಡ್ತಾರೆ. ಸೊ ವೀಕ್ಷಕರೇ, ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ನಲ್ಲಿ 1000ಗೂ ಹೆಚ್ಚಿನ ಕೋರ್ಸ್ಗಳಿದೆ. ನಿಮ್ಮ ಇಂಟ್ರೆಸ್ಟ್ ಯಾವ ಫೀಲ್ಡ್ ಮೇಲೆ ಇರುತ್ತೋ, ಅದು ಬಿಸ್ನೆಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಆ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತ ಮೆಂಟರ್ಸ್ ನಿಮ್ಗೆ ಫೋನ್ ಮುಖಾಂತರ ಗೈಡ್ ಮಾಡಿರ್ತಾರೆ. ನಿಮ್ಗೆ ಯಾವ ಒಂದು ವಿಷಯದಲ್ಲಿ ವಿಡಿಯೋಸ್ ನ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದೆಯೋ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ಆ ಒಂದು ಟಾಪಿಕ್ ಮೇಲೆ ನಾನೊಂದು ಸ್ಪೆಷಲ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.